ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ನಿಮಗೆ ಇವತ್ತು ನುಗ್ಗೆ ಸೊಪ್ಪಿನ ರೆಸಿಪಿ ಹೇಳ್ಕೊಡ್ತೀನಿ. ಸೊ ಇದ್ರ ಜೊತೆ ಬೇಳೆ ಸಾರು ಮಾಡಬೇಕು. ಹೇಗೆ ಮಾಡೋದು ಅಂತಂದರೆ, ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಬಿಡಿಸ್ಕೊಳ್ಳಿ ನೀಟಾಗಿ. ಅದಾದಮೇಲೆ ಟೊಮೆಟೊ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ನೀಟಾಗಿ ತೊಳ್ಕೊಬೇಕು. ಅದಾದಮೇಲೆ ಕುಕ್ಕರ್ಗೆ ಹಾಕ್ಕೊಳ್ಬೇಕು. ಕುಕ್ಕರ್ಗೆ ಏನೇನು ಬೇಳೆ ಹಾಕ್ಕೋಬೇಕು ಅಂತಂದರೆ, ಸ್ವಲ್ಪ ತೊಗರಿಬೇಳೆ, ಕಡಲೆಬೇಳೆ ಮತ್ತು ಹೆಸರುಬೇಳೆ ಇಷ್ಟು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಸೊ ಏನಕ್ಕೆ ಇದರ ಬೇಳೆ ಹಾಕ್ಕೋಬೇಕಂದ್ರೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ನಮಗೆ. ಸೊ ಈ ನುಗ್ಗೆ ಸೊಪ್ಪು ಏನಕ್ಕೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತಂದರೆ, ಇದರಲ್ಲಿ ನ್ಯೂಟ್ರಿಯೆಂಟ್ ರಿಚ್, ಅದು ಬೆನಿಫಿಟ್ಸ್ ತುಂಬ ಇದೆ. ನುಗ್ಗೆ ಸೊಪ್ಪು ಬಂದುಬಿಟ್ಟು ನ್ಯೂಟ್ರಿಯೆಂಟ್, ಅದು ಫಸ್ಟ್ ರಿಚ್ ಆಗಿರುತ್ತೆ. ಮತ್ತು ಡೈಜೆಸ್ಟಿವ್ ಸಪೋರ್ಟ್ ಮಾಡುತ್ತೆ. ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ ಪವರ್ ಹೌಸ್ ಅದು. ಮತ್ತು ಇದು ಬ್ರೈನ್ಗೂ ಮತ್ತು ಒಳ್ಳೆಯದು, ಸ್ಕಿನ್ಗೆ, ಹೇರ್ ಹೆಲ್ತ್ಗೆ, ಮತ್ತು ಇನ್ಫ್ಲಮೇಷನ್ ಫೈಟರ್ ಅದು. ಮತ್ತು ಬ್ಲಡ್ ಶುಗರ್ಗೂ ಒಳ್ಳೆಯದು. ಸೊ ಯಾವಾಗಾದರೂ ವೀಕ್ಲಿ 1 ಟೈಮು, ಇಲ್ಲಾಂದರೆ ಯಾವಾಗಾದರೂ ಒಂದು ಸತಿ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್. ಇವಾಗ ನೋಡಿ, ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಎಲ್ಲ ಬೇಳೆ ತೊಳ್ಕೊಂಡು, ಸೊಪ್ಪು ತೊಳೆದು, ಟೊಮೆಟೊ ಎಲ್ಲ ತೊಳೆದ್ಬಿಟ್ಟು, ಸ್ವಲ್ಪ ಇದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ ಪೌಡರು ಮತ್ತು ಸಾಂಬಾರು ಪೌಡರು ಇಷ್ಟು ಹಾಕ್ಕೊಂಡು ಒಂದು 3 ವಿಸಿಲ್ ತನಕ ಬೇಯಿಸ್ಕೊಳ್ಳೋಣ. ಸೊ ಬಿಸಿ ಬಿಸಿ ನುಗ್ಗೆ ಸೊಪ್ಪಿನ ಸಾರು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.